ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸ್ ಪೋರ್ಟಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ವತಿಯಿಂದ ಒಂದು ಅದ್ಭುತವಾದ ಯೋಜನೆ ಬಂದಿದೆ. ಅದೇನೆಂದ್ರೆ ಮಹಿಳೆಯರಿಗಾಗಿ ಉಚಿತ ಹೊಲಿಗೆ ಯಂತ್ರ ಯೋಜನೆ. ಮಹಿಳೆಯರಿಗೆ ಭರ್ಜರ್ ಆಫರ್ ಇದೆ ನಮ್ಮ ಸರ್ಕಾರ ವತಿಯಿಂದ ವೀಕ್ಷಕರೇ. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಹಿಳೆಯರು ಅರ್ಜಿ ಸಲ್ಲಿಸಿ ಯಾವ ರೀತಿ ಒಂದು ಉಚಿತ ಹೊಲಿಗೆ ಯಂತ್ರ ಪಡೆಯುವುದು ಅಂತ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೇನೆ. ಫ್ರೀ ಸಿವಿಂಗ್ ಮಷೀನ್ ಸ್ಕೀಮ್ 2025-26ನೇ ಸಾಲಿನಲ್ಲಿ ನಮ್ಮ ಮಹಿಳೆಯರು ಈ ರೀತಿ ಅರ್ಜಿ ಸಲ್ಲಿಸಿದರೆ ನಿಮ್ಮ ಮನೆಗೆ ಒಂದು ಉಚಿತವಾದ ಹೊಲಿಗೆ ಯಂತ್ರ ಬಂದು ತಲುಪಲಿದೆ. ಹಾಗಾದ್ರೆ ನೀವು ಏನೇನ್ ಮಾಡ್ಬೇಕಂತ ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಮಾಹಿತಿ ನೀಡ್ತಾ ಇದ್ದೀನಿ ವೀಕ್ಷಕರೇ. ಆದ್ದರಿಂದ ದಯವಿಟ್ಟು ಮೊದಲಿನಿಂದ ಕೊನೆಯವರೆಗೂ ವೀಕ್ಷಣೆ ಮಾಡಬೇಕಾಗತ್ತೆ, ಅಂದ್ರೆ ವಿಡಿಯೋ ವೀಕ್ಷಣೆ ಮಾಡಲೇಬೇಕಾಗತ್ತೆ. ಸ್ಕಿಪ್ ಮಾಡಿ ನೋಡಿದ್ರೆ ಮಾಹಿತಿ ನಿಮಗೆ ಅಪೂರ್ಣ ಆಗೋದಂತೂ ಗ್ಯಾರಂಟಿ. ಹಾಗಾದ್ರೆ ಈ ಉಚಿತ ಹೊಲಿಗೆ ಯಂತ್ರ ನಿಮಗೆ ಬೇಕಾ? ಹಾಗಾದ್ರೆ ಈ ವಿಡಿಯೋ ನೀವು ನೋಡ್ಲೇಬೇಕಾಗತ್ತೆ. ಇಷ್ಟು ನಾ ವಿಡಿಯೋದಲ್ಲಿ ಹೇಳಿರುವಂತೆ ನೀವು ಮಾಡಿದ್ರೆ ಖಂಡಿತವಾಗಿ ಈ ಹೊಲಿಗೆ ಯಂತ್ರ ನಿಮಗೆ ನಿಮ್ಮ ಮನೆಗೆ ಬಂದು ತಲುಪುತ್ತೆ. ಹಾಗಾದ್ರೆ ನಿಮ್ಮ ಸಮಯ ವ್ಯರ್ಥ ಮಾಡದೆ ಈ ವಿಡಿಯೋ ನೋಡಿ ವೀಕ್ಷಕರೇ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ನೀವು ಪ್ರಿನ್ಸ್ ಪೋರ್ಟಲ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡ್ಗೆ ಬರುವಂತ ಒಂದು ಬೆಲ್ ಬಟನ್ ಅನ್ನು ಟರ್ನ್ ಅಂತ ಬಾರಿಸ್ಬಿಡಿ. ಯಾಕಂದ್ರೆ ನೀವು ಟರ್ನ್ ಅಂತ ಬಾರಿಸಿದ್ರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತ ಈ ತರ ಒಳ್ಳೆ ಮಾಹಿತಿಗಳು, ಒಳ್ಳೆ ಇನ್ಫಾರ್ಮೇಶನ್ಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ಅದನ್ನು ಕ್ಲಿಕ್ ಮಾಡಿ ನೀವು ವೀಕ್ಷಣೆ ಮಾಡಬಹುದು ಮತ್ತು ಒಳ್ಳೆ ಇನ್ಫಾರ್ಮೇಶನ್ ಕೂಡ ನೀವು ಪಡ್ಕೋಬಹುದು ಅಂತ ಹೇಳ್ತಾ ನಿಮ್ಮ ಸಮಯ ವ್ಯರ್ಥ ಮಾಡದೆ ಉಚಿತ ಹೊಲಿಗೆ ಯಂತ್ರ ಯೋಜನೆಯ ಬಗ್ಗೆ ನಿಮಗೆ ಡೀಟೇಲ್ ವಾದ ಮಾಹಿತಿ ನೀಡ್ತಾ ಇದ್ದೀನಿ ವೀಕ್ಷಕರೇ. ಉಚಿತ ಹೊಲಿಗೆ ಯಂತ್ರ ನಮ್ಮ ಕರ್ನಾಟಕ ಸರ್ಕಾರದ ಅದ್ಭುತವಾದ ಯೋಜನೆ. ಗೃಹಲಕ್ಷ್ಮಿ ಈ ತರ ನಮ್ಮ ಮಹಿಳೆಗಿರುವಂತ ಯೋಜನೆಯಲ್ಲಿ ಇದೊಂದು ಅದ್ಭುತವಾದ ಯೋಜನೆ. ಹಾಗಾದ್ರೆ ಈ ಉಚಿತ ಹೊಲಿಗೆ ಯಂತ್ರ ನಿಮ್ಮ ಮನೆಗೆ ತಲುಪಬೇಕಾದ್ರೆ ನೀವು ನಾನು ಹೇಳಿದಾಗೆ ಮಾಡಲೇಬೇಕಾಗತ್ತೆ. ಅದಕ್ಕಾಗಿ ನೀವು ಗೂಗಲ್ ಕ್ರೋಮ್ ಅನ್ನು ಎಂಟರ್ ಮಾಡಬೇಕಾಗತ್ತೆ. ನೀವು ಮೊಬೈಲ್ ಆಗಲಿ ಲ್ಯಾಪ್ಟಾಪ್ ನಲ್ಲಿ ಈ ತರ ಗೂಗಲ್ ಕ್ರೋಮ್ ಅನ್ನು ಎಂಟರ್ ಮಾಡಿದಾಗ ನೀವು ಗೂಗಲ್ ನಲ್ಲಿ ಫ್ರೀ ಸಿವಿಂಗ್ ಮಷೀನ್ ಸ್ಕೀಮ್ ಅಂತ ಟೈಪ್ ಮಾಡಿಬಿಟ್ಟು ಕರ್ನಾಟಕ ಅಂತ ಟೈಪ್ ಮಾಡಿ, ನಿಮಗೆ ಈ ತರ ಟೈಪ್ ಮಾಡಿದ್ಮೇಲೆ ಎಂಟರ್ ಹೊಡೆದ್ಮೇಲೆ ನಿಮಗೆ ಸ್ಟಾರ್ಟಿಂಗ್ಗೆ ಬಂದ್ಬಿಡುತ್ತೆ. ಸೇವಾ ಸಿಂಧು ಇಂದ ಸರ್ವಿಸ್ ಪ್ಲಸ್ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಿಕ್ ಸೇವಿಂಗ್ ಮಷೀನ್ ಅಂತ ಬರುತ್ತೆ. ನೀವು ಯಾವುದೇ ಗ್ರಾಮನ್ನು ಕರ್ನಾಟಕವನ್ನು ಅಲ್ಲಿ ಹೋಗುವ ಅವಶ್ಯಕತೆ ಇಲ್ಲ. ನಿಮ್ಮ ಮೊಬೈಲ್ ನಲ್ಲೇ ನೀವು ಅಪ್ಲಿಕೇಶನ್ ಅನ್ನು ಹಾಕಬೇಕಾಗತ್ತೆ. ನೋಡಿ ವೀಕ್ಷಕರೇ, ನಮ್ಮ ಕರ್ನಾಟಕ ಸರ್ಕಾರದ ಒಂದು ಉಚಿತ ಹೊಲಿಗೆ ಯಂತ್ರ ಯೋಜನೆಯ ಬಗ್ಗೆ ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ. ನೀವು ಅರ್ಜಿ ಸಲ್ಲಿಸುವ ಒಂದು ಈ ತರ ಬರುತ್ತೆ, ನಿಮಗೆ ಸ್ಕ್ರೀನ್ ಮೇಲೆ ಬರುತ್ತೆ. 2025-26ನೇ ಸಾಲಿನಲ್ಲಿ ವೃತ್ತಿಪರ ಕುಶಲಕರ್ಮಿಗಳಿಗೆ ಉಚಿತ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ ಪಡೆಯುವ ಅರ್ಜಿ. ಅದಕ್ಕಾಗಿ ನೀವು ಎಲ್ಲಿ ಹೋಗುವ ಅವಶ್ಯಕತೆ ಇಲ್ಲ. ನಿಮ್ಮ ಮೊಬೈಲ್ ಅಥವಾ ನಿಮ್ಮ ಲ್ಯಾಪ್ಟಾಪ್ ನಲ್ಲಿ ನೀವು ಅರ್ಜಿಯನ್ನು ಹಾಕಿ ನೀವು ಉಚಿತ ಹೊಲಿಗೆಯನ್ನು ಪಡೆಯಬಹುದು. ಅದಕ್ಕಾಗಿ ಇಲ್ಲಿ ಅರ್ಜಿದಾರರು ಪ್ರಮುಖ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನೇನಂದ್ರೆ, ಒಂದನೇದು ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ JPG ಫಾರ್ಮ್ಯಾಟ್ ಅನ್ನು ನೀವು ರೆಡಿ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ನಿಮ್ಮ ಮೊಬೈಲ್ ನಲ್ಲಿ. ಜನ್ಮ ದಿನಾಂಕ ನಮೂದಿಸಿರುವ ದಾಖಲೆ ಅಂದ್ರೆ ವರ್ಗಾವಣೆ ಪ್ರಮಾಣ ಪತ್ರ ಅಂದ್ರೆ ನಿಮ್ಮ ಟ್ರಾನ್ಸ್ಫರ್ ಸರ್ಟಿಫಿಕೇಟ್, SSLC ಅಂಕಪಟ್ಟಿ, ಇನ್ನಿತರ ಪ್ರಮಾಣ ಪತ್ರಗಳು PDF ಫಾರ್ಮ್ಯಾಟ್ ನಲ್ಲಿ ಇಟ್ಕೋಬೇಕಾಗತ್ತೆ. ಆಮೇಲೆ ಶೈಕ್ಷಣಿಕ ಅರ್ಹತೆ ಅಂದ್ರೆ ಅದು ವರ್ಗಾವಣೆ ಪ್ರಮಾಣ ಪತ್ರ ಆಗಿರ್ಲಿ ಅಥವಾ ಅಂಕಪಟ್ಟಿ ಆಗಿರ್ಲಿ, ನಿಮ್ಮ SSLC ಅಥವಾ ಯಾವುದೇ ವರ್ಗಾವಣೆ ಪ್ರಮಾಣ ಪತ್ರವನ್ನು ನೀವು ಇಟ್ಕೋಬೇಕಾಗತ್ತೆ. ಜಾತಿ ಪ್ರಮಾಣ ಪತ್ರ ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತವರಿಗೆ ಮಾತ್ರ ಇಲ್ಲಿ PDF ಫಾರ್ಮ್ಯಾಟ್ ನಲ್ಲಿ ಇಟ್ಕೋಬೇಕಾಗತ್ತೆ. ಆಮೇಲೆ ಪಡಿತರ ಚೀಟಿ, ನಿಮ್ಮ ರೇಷನ್ ಕಾರ್ಡ್ ಕೂಡ ನೀವು ನಿಮ್ಮ ಮೊಬೈಲ್ ನಲ್ಲಿ ಇದ್ರೆ ಸ್ಕ್ರೀನ್ಶಾಟ್ ಇಟ್ಕೋಬಹುದು ಅಥವಾ ನಿಮ್ಮ ಆಹಾರ ಡಿಪಾರ್ಟ್ಮೆಂಟ್ ಇಂದ ನೀವು ಪ್ರಿಂಟ್ಔಟ್ ಕೂಡ ತಕೊಂಡು ನಿಮ್ಮ ಮೊಬೈಲ್ ನಲ್ಲಿ ಇಟ್ಕೋಬೇಕಾಗತ್ತೆ. ಮತದಾರ ಗುರುತಿನ ಚೀಟಿ ಅದು ಕೂಡ PDF ಫೈಲ್ ನಲ್ಲಿ ಇಟ್ಕೋಬೇಕಾಗುತ್ತೆ. ಆಲ್ಮೋಸ್ಟ್ ಎಲ್ಲ ಡಾಕ್ಯುಮೆಂಟ್ ನೀವು PDF ಫಾರ್ಮ್ಯಾಟ್ ನಲ್ಲಿ ಇಟ್ಕೋಬೇಕಾಗುತ್ತೆ ಎಕ್ಸೆಪ್ಟ್ ನಿಮ್ಮ ಫೋಟೋ, ಅದು JPG ಫಾರ್ಮ್ಯಾಟ್ ನಲ್ಲಿ ನೀವು ಇಟ್ಕೋಬೇಕಾಗುತ್ತೆ. ಆಮೇಲೆ 7ನೇ ಪಾಯಿಂಟ್ ಬಹಳಷ್ಟು ಮುಖ್ಯವಾದ ಪಾಯಿಂಟ್ ಆಗಿರುತ್ತೆ. ಇದು ಆಯಾ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಿಂದ ಹೊಲಿಗೆ ಅಂದ್ರೆ ಟೈಲರಿಂಗ್ ವೃತ್ತಿ ಮಾಡಿರೋ ಬಗ್ಗೆ ದೃಢೀಕರಣ ಪ್ರಮಾಣ ಪತ್ರ ಕೂಡ ಸಿಗುತ್ತೆ. ಇದು ಕೂಡ ನಿಮಗೆ ವೆಬ್ಸೈಟ್ ನಲ್ಲಿ ನಿಮಗೆ ಬೇಕಾದ್ರೆ ಆ PDO ದೃಢೀಕರಣ ಪ್ರಮಾಣ ಪತ್ರ ನಾನು ನಿಮಗೆ ಶೇರ್ ಮಾಡ್ತೀನಿ. ಅದನ್ನು ನಿಮ್ಮ PDO ಹತ್ರ ಹೋಗಿ ನೀವು ತಕ್ಕೋಬಹುದು ವೀಕ್ಷಕರೇ. ಇದು ಬಹಳಷ್ಟು ಮುಖ್ಯವಾಗಿರುತ್ತೆ. ಆಮೇಲೆ ಸರ್ಕಾರಿ ನೌಕರರು ಅಥವಾ ಅವಲಂಬಿತರು ಅರ್ಜಿ ಸಲ್ಲಿಸಲು ಅರ್ಹವಿರುವುದಿಲ್ಲ. ನಿಮ್ಮ ಮನೆಯಲ್ಲಿ ಅಥವಾ ನೀವು ಯಾವ್ದಾದ್ರು ಈ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಯಾರು ಗೌರ್ಮೆಂಟ್ ಎಂಪ್ಲಾಯ್ ಇರಬಾರ್ದು, ಅಂತವ್ರು ಮಾತ್ರ ಈ 2025-26ನೇ ಸಾಲಿನ
ಕುಶಲಕರ್ಮಿ ಉಚಿತ ಹೊಲಿಗೆ ಯಂತ್ರದ ಯೋಜನೆ ಬಗ್ಗೆ ನೀವು ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತೀರ. ಹಾಗಾದ್ರೆ ಇಷ್ಟು ಡೀಟೇಲ್ ಅನ್ನು ನೀವು ಓದ್ಕೊಂಡ್ಬಿಟ್ಟು ನೀವು ಎಲಿಜಿಬಲ್ ಆದ್ರೆ ಮಾತ್ರ ಮುಂದಿನ ಸ್ಟೆಪ್ಗೆ ನೀವು ಅರ್ಹರಾಗ್ತೀರಾ. ಹಾಗಾದ್ರೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕಕ್ಕಾಗಿ ಅಧಿಸೂಚನೆ ಪ್ರತಿಯನ್ನು ಪರಿಶೀಲಿಸುತ್ತಾ ಕೊಟ್ಟಿರ್ತಾರೆ ನೋಡಿ. ಸ್ಕ್ರಾಲ್ ಮೇಲೆ ಮಾಡಿದ್ಮೇಲೆ ಈ ತರ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಅರ್ಜಿದಾರರ ವಿವರಗಳನ್ನು ನೀವು ಒಂದೊಂದಾಗಿ ಯಾವುದೇ ಸ್ಟೆಪ್ ಸ್ಕಿಪ್ ಮಾಡದೆ ನೀವು ಫಿಲ್ ಮಾಡಬೇಕಾಗತ್ತೆ. ಅರ್ಜಿ ಸಲ್ಲಿಸುತ್ತಿರುವ ಜಿಲ್ಲೆ ಮೊದಲನೇದಾಗಿ ಬರುತ್ತೆ, ಆಮೇಲೆ ತಾಲೂಕು, ಅರ್ಜಿದಾರರ ಹೆಸರು, ತಂದೆ ತಾಯಿ ಗಂಡನ ಹೆಸರು, ಲಿಂಗ, ಜಾತಿ ಇವೆಲ್ಲ ಬರುತ್ತೆ. ಇದನ್ನು ಡೀಟೇಲ್ ಆಗಿ ನೋಡ್ಕೊಂಡ್ಬಿಟ್ಟು ನೀವು ಫಿಲ್ ಮಾಡಬೇಕಾಗತ್ತೆ. ಆಮೇಲೆ ಪತ್ರ ವ್ಯವಹಾರಕ್ಕಾಗಿ ವಿವರಗಳು, ಮೊಬೈಲ್ ಸಂಖ್ಯೆ, ಆಧಾರ್ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆಯನ್ನು ಮಾತ್ರ ನೀವು ಇಲ್ಲಿ ಹಾಕಬೇಕಾಗತ್ತೆ. ಇಮೇಲ್ ವಿಳಾಸ, ನಿಮ್ಮ ಒಂದು ಇಮೇಲ್ ಐಡಿ ಕೂಡ ನೀವು ಇದ್ರೆ ಹಾಕಿ, ಇಲ್ಲದಿದ್ರೆ ನೀವು ರೆಡಿ ಮಾಡ್ಕೊಂಡ್ಬಿಟ್ಟು ಹಾಕಬೇಕಾಗತ್ತೆ. ಆಮೇಲೆ ನಿಮ್ಮ ರಾಜ್ಯದ ಹೆಸರು, ವಿಳಾಸ, ಮನೆ ಸಂಖ್ಯೆ, ಕಾಲೋನಿ, ಜಮೀನು ಈ ತರ ಗುರುತು ಇದ್ದಲ್ಲಿ ನಮೂದಿಸಬೇಕಾಗತ್ತೆ. ವಿಳಾಸ, ಆಮೇಲೆ ನಗರ, ಗ್ರಾಮ, ತಾಲೂಕು ಕೂಡ ನೀವು ಇಲ್ಲಿ ಹಾಕಿ ಆಮೇಲೆ ಪಿನ್ ಕೋಡ್ ಅನ್ನು ಎಂಟರ್ ಮಾಡಿ. ಮೂರನೇದಾಗಿ ಶೈಕ್ಷಣಿಕ ಅರ್ಹತೆ, ಇಲ್ಲಿ ನಿಮ್ಮ ಶೈಕ್ಷಣಿಕ ಅರ್ಹತೆ ಕೇಳುತ್ತೆ. ನಿಮ್ಮ ಶೈಕ್ಷಣಿಕ ಅರ್ಹತೆ ಏನಿದೆ ಅದನ್ನು ನೀವು ಇಲ್ಲಿ ಫೆಚ್ ಆಗಿರುವಂತಹ ಮಾಹಿತಿಯನ್ನು ನೀವು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಪ್ರಮಾಣ ಪತ್ರಗಳು, ನೀವು ವಿಕಲಚೇತನರಾಗಿದ್ದೀರಾ ನೋಡಿ. ಇಲ್ಲಿ ವೀಕ್ಷಕರು ಇನ್ನೊಂದಂದ್ರೆ ಇಲ್ಲಿ ಸ್ಟಾರ್ ಮಾರ್ಕ್ ಇರುವಂತಹ ಪಾಯಿಂಟ್ ಅನ್ನು ನೀವು ಕಡ್ಡಾಯವಾಗಿ ಇಲ್ಲಿ ನೀವು ಫಿಲ್ ಮಾಡಬೇಕಾಗತ್ತೆ. ಹಾಗಾದ್ರೆ ಇಲ್ಲಿ ಹೌದು ಅಥವಾ ಇಲ್ಲ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಆಯಾ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಿಂದ ಹೊಲಿಗೆ ಅಂದ್ರೆ ಟೈಲರಿಂಗ್ ಸರ್ಟಿಫಿಕೇಟ್ ಅನ್ನು ಪಡೆದಿದ್ದೀರಾ ಅಥವಾ ಹೊಂದಿದ್ದೀರಾ ಅಂತ ಕೇಳಿರ್ತಾರೆ. ದೃಢೀಕರಣ ಪ್ರಮಾಣ ಪತ್ರ. ಹೌದು ಎಂದಾದ್ರೆ ಹೌದು ಅಂತ ಕ್ಲಿಕ್ ಮಾಡಿ, ಇಲ್ಲ ಅಂದ್ರೆ ಇಲ್ಲ ಅಂತ ಕ್ಲಿಕ್ ಮಾಡಿ. ಒಂದ್ ವೇಳೆ ನೀವು ಇಲ್ಲ ಅಂತ ಕ್ಲಿಕ್ ಮಾಡಿದ್ರೆ ನೀವು ಈ ಅರ್ಜಿಯನ್ನು ಹಾಕಲು ಅರ್ಹರಿಲ್ಲ ಅಂತ ಭಾವನೆ ಆಗಿರುತ್ತೆ. ಆದ್ದರಿಂದ ನೀವು ಹೌದು ಅಂತ ಕ್ಲಿಕ್ ಮಾಡಲೇಬೇಕಾಗತ್ತೆ. ಆಮೇಲೆ ಕೊನೆಯದಾಗಿ ಘೋಷಣೆಯನ್ನು, ಈ ಮೇಲಿನ ಅರ್ಜಿಯಲ್ಲಿ ಒದಗಿಸಲಾದ ಮಾಹಿತಿಯು ನನ್ನ ತಿಳುವಳಿಕೆ ಪ್ರಕಾರ ಸರಿಯಾಗಿರುವುದಾಗಿ ನಾನು ಈ ಮೂಲಕ ಪ್ರಮಾಣೀಕರಿಸುತ್ತೇನೆ ಅಂತ ಇಲ್ಲಿ ಕೊನೆಯದಾಗಿ ಚೆಕ್ ಬಾಕ್ಸ್ ಬರುತ್ತೆ, ಐ ಅಗ್ರಿ ಅಂತ. ಅದನ್ನು ಕ್ಲಿಕ್ ಮಾಡಿ ಒಂದು ಕ್ಯಾಪ್ಚಾ ಕೂಡ ಬರುತ್ತೆ, ಅದನ್ನು ನೀವು ಫಿಲ್ ಮಾಡಿಬಿಟ್ಟು ನೀವು ಸಬ್ಮಿಟ್ ಮಾಡಿದ್ರೆ ಕೊನೆಯದಾಗಿ ಇಲ್ಲಿ ಸಬ್ಮಿಟ್ ಅಂತ ಗ್ರೀನ್ ಕಲರ್ ನಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಅಪ್ಲಿಕೇಶನ್ ಜನರೇಟ್ ಆಗುತ್ತೆ. ಅದನ್ನು ನೀವು ಪ್ರಿಂಟ್ ಔಟ್ ತೆಗೆದುಬಿಟ್ಟು ನಿಮ್ಮ ಹತ್ರ ಇಟ್ಕೋಬೇಕಾಗತ್ತೆ. ಯಾವುದೇ ಕಚೇರಿಗೆ ಹೋಗಿ ಸಬ್ಮಿಟ್ ಮಾಡುವ ಅವಶ್ಯಕತೆ ಇಲ್ಲ. ಆಮೇಲೆ ಆಯಾ ವರ್ಗದ ಜಿಲ್ಲೆಯ ಅಧಿಕಾರಿಗಳು ಅಂದ್ರೆ ಅವರು ಪರಿಶೀಲನೆ ಮಾಡಿ ನಿಮ್ಮ ಅಪ್ಲಿಕೇಶನ್ ಅನ್ನು ನೀವು ಎಲಿಜಿಬಲ್ ಆದ್ರೆ ನಿಮಗೆ ಹೊಲಿಗೆ ಯಂತ್ರ ನಿಮ್ಮ ಮನೆಗೆ ತಲುಪಿಸುವ ಕಾರ್ಯವಾಗಿರುತ್ತೆ. ನಿಮಗೆ ಫೋನ್ ಮಾಡಿ ಅಥವಾ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಅವರು ತಿಳಿಸಲಾಗುತ್ತೆ ನಿಮಗೆ ಹೊಲಿಗೆ ಯಂತ್ರ ನೀವು ಎಲಿಜಿಬಲ್ ಆಗಿದ್ದೀರಾ ಅಂತ ಅವರು ತಿಳಿಸ್ತಾರೆ. ಹಾಗಾದ್ರೆ ಇಲ್ಲಿ ಅರ್ಜಿ ಸಲ್ಲಿಸುತ್ತಿರುವ ಜಿಲ್ಲೆಯನ್ನು ನೋಡೋದಾದ್ರೆ ಇಲ್ಲಿ ಕೇವಲ ಈಗ ಧಾರವಾಡ ಮತ್ತು ಕೋಲಾರ ಜಿಲ್ಲೆಯವರಿಗೆ ಮಾತ್ರ ಅಪ್ಲಿಕೇಶನ್ ಓಪನ್ ಆಗಿರುತ್ತೆ. ಬಿಜಾಪುರ ಇನ್ನಿತರ ಜಿಲ್ಲೆಗಳು ಹಿಂದೆ ಅವರ ಡೇಟ್ ಮುಗಿರುತ್ತೆ. ಇಲ್ಲಿ ಧಾರವಾಡ ಜಿಲ್ಲೆ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಜಿಲ್ಲೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 30/11/2025 ಅಂತ ಇರುತ್ತೆ. ಅಂದ್ರೆ ಈ ತಿಂಗಳ 30ರವರೆಗೂ ನಿಮಗೆ ಅವಕಾಶ ಇರುತ್ತೆ. ಲಾಸ್ಟ್ ಡೇಟ್ ಟು ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಈಸ್ ಆನ್ 30/11/2025 ಅಂತ ಇರುತ್ತೆ. ಇವರು 30/11/2025 ಒಳಗಾಗಿ ಈ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅದೇ ರೀತಿ ನೀವು ಕೋಲಾರ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಜಿಲ್ಲೆಯ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 15 ಡಿಸೆಂಬರ್ 2025 ಅಂತ ಇರುತ್ತೆ. ಲಾಸ್ಟ್ ಡೇಟ್ ಟು ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಈಸ್ ಆನ್ 15 ಡಿಸೆಂಬರ್ 2025. ಅದಕ್ಕಿಂತ ಮುಂಚೆನೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಸರ್ವರ್ ಪ್ರಾಬ್ಲಮ್ ಆಗೋದಕ್ಕೆ ಅವಕಾಶ ಕೊಡಬೇಡಿ. ಈ ವಿಡಿಯೋ ನೋಡಿದ ತಕ್ಷಣ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ನೀವು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ತಾಲೂಕು, ಅರ್ಜಿದಾರರ ಹೆಸರು ನೀವು ಫಿಲ್ ಮಾಡಬೇಕಾಗತ್ತೆ. ಗಂಡ ಅವೆಲ್ಲ ಮಾಹಿತಿಯನ್ನು ಫಿಲ್ ಮಾಡಿಬಿಟ್ಟು ಅಪ್ಲಿಕೇಶನ್ ಅನ್ನು ಹಾಕಿಬಿಡ್ಸಕ್ಕರೆ. ಆದ್ದರಿಂದ ನಾನು ಈ ಒಳ್ಳೆಯ ಅವಕಾಶವನ್ನು ಈ ವಿಡಿಯೋ ಮುಖಾಂತರ ತಿಳಿಸಲು ನಾನು ಖುಷಿಯಿಂದ ಮಾಡಿದ್ದೇನೆ ವೀಕ್ಷಕರೇ. ನೀವು ಎಲಿಜಿಬಲ್ ಆದ್ರೆ ದಯವಿಟ್ಟು ಈ ಅಪ್ಲಿಕೇಶನ್ ಹಾಕಿ ಈ ಫ್ರೀ ಸಿವಿಂಗ್ ಸ್ಕೀಮ್ ಅನ್ನು ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತಾ ಈ ಒಳ್ಳೆ ಮಾಹಿತಿಯನ್ನು ನೀಡಿದಂತ ಭಾವಿಸ್ತಾ ಇದ್ದೀನಿ. ಈ ತರ ಒಳ್ಳೆ ಮಾಹಿತಿ ಕೊಡುವ ಜವಾಬ್ದಾರಿ ನಂದಾಗಿತ್ತು, ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗಬೇಕು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಒಂದಿಗೆ ಹಾಜರಾಗ್ತಾ ಇದ್ದೀನಿ. ಅಲ್ಲಿವರೆಗೂ ವಿರಾಮ ನೀಡಿ ಹೀಗೆ ವಿಡಿಯೋ ನೋಡ್ತಾ ಇರಿ. ಇಷ್ಟು ಹೇಳ್ತಾ ಮಾಹಿತಿಯನ್ನು ಈ ವಿಡಿಯೋನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ ಸಮಸ್ತ ಕರ್ನಾಟಕ ಜನತೆಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ, ಬಾರಿಸು ಕನ್ನಡ ಡಿಂಡಿಮವ. ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ.